ಮಾಧವಿ ಕುಂಟುತ್ತಾ ಪರ್ಣಕುಟೀರಕ್ಕೆ ನಡೆದಳು. ಹುಲ್ಲು ಹೊದೆಸಿದ ಗುಡಿಸಲು ಒಂದು ಕಡೆ ಮುರಿದು ಬಿದ್ದಿತ್ತು. ಆದರೆ ಜಗಲಿ ಅಗಲವಾಗಿತ್ತು. ಒಳಹಜಾರದಲ್ಲಿ ಮಣ್ಣು ತುಂಬಿತ್ತು. ಅಲ್ಲಿ ಇದ್ದವರು ಸ್ಥಳ ಬಿಟ್ಟು ಬಹಳ ದಿನಗಳಾಗಿದ್ದವೆಂದು ಅದರಿಂದ ಸ್ಪಷ್ಟವಾಗಿತ್ತು. ಮಾಧವಿ ಕೊಂಬೆಗಳ ಪೊರಕೆಯಿಂದ ಹಜಾರದ ಮಣ್ಣು ಗುಡಿಸಿ ಅಲ್ಲಿ ಗೋಡೆಗೊರಗಿ ಕುಳಿತಳು. ಗಾಲವ ಮತ್ತೆ ಹೊರಗೆ ಹೋಗಿ ಗೆಣಸನ್ನೂ ಅರಳಿ ಎಲೆಯ ದೊಣ್ಣೆಯಲ್ಲಿ ನೀರನ್ನೂ ತಂದ. ಮಾಧವಿ ಹಸಿ ಗೆಣಸನ್ನು ಎಂದೂ ತಿಂದವಳಲ್ಲ. ಆದರೂ ಹಸಿವಿನ ಬಾಧೆಯಿಂದ ಅದನ್ನು ತಿನ್ನಬೇಕಾಯಿತು. ಸುತ್ತಲೂ ಮರಗಿಡಗಳಿದ್ದುದರಿಂದ ರಾತ್ರಿ ಆದ ಹಾಗೆ ಚಳಿಯಾಗತೊಡಗಿತು. ಗಾಲವ ಕಾಷ್ಟಗಳನ್ನು ಆರಿಸಿ ತಂದು ಚಂದನ ಕಾಷ್ಟಗಳನ್ನುಜ್ಜಿ ಬೆಂಕಿ ಹತ್ತಿಸಿದ. ಆ ಬಿಸಿ ಆಪ್ಯಾಯಮಾನವಾಗಿತ್ತು. ಅವರಿಬ್ಬರೂ ಬೆಂಕಿಯ ಎದಿರು ಬದಿರು ಬಿಸಿ ಕಾಯಿಸಿಕೊಳ್ಳುತ್ತಾ ಕುಳಿತಾಗ ಗಾಲವನೆಂದ, ಮಾಧವಿ, ನೀನು ಇಲ್ಲೇ ಮಲಗಿಕೋ, ನಾನು ಹೊರಜಗಲಿಯಲ್ಲಿ ಮಲಗುತ್ತೇನೆ. ಹರಿದ ದರ್ಬೆಯ ಚಾಪೆಯೊಂದು ಅಲ್ಲಿ ಬಿದ್ದಿತ್ತು. ಮಾಧವಿ ಅದನ್ನೆಳೆದುಕೊಂಡು ಅದರ ಮೇಲೆ ಪವಡಿಸಿದಳು. ಮಲಗಿದೊಡನೆ ಅವಳಿಗೆ ನಿದ್ದೆ ಬಂತು. ಹೊರಜಗಲಿಯ ಮೇಲೆ ಗಾಲವ ಬರಿಯ ನೆಲದ ಮೇಲೆ ಮಲಗಿದ. ಅದು ಅವನಿಗೆ ಹೊಸತಲ್ಲ, ಅಭ್ಯಾಸವಾಗಿರುವ ಬಾಳು. ಆದರೂ ಯಾಕೋ ಏನೋ ಇವತ್ತು ನಿದ್ದೆ ಬರ್ತಿಲ್ಲ. ಹೊರಗೆ ಶರತ್ಕಾಲದ ಬೆಳದಿಂಗಳು ನಸು ಬೆಳಕು ಬೀರುತ್ತಾ ಹರಡಿದೆ. ಹಿತವಾದ ತಂಗಾಳಿ ಬೀಸುತ್ತಿದೆ. ಎಲ್ಲಿಂದಲೋ ಸೌಗಂಧಿಕ ಪುಷ್ಪದ ಸುವಾಸನೆ ಮೂಗಿಗೆ ಬಡಿಯುತ್ತಿದೆ. ಅದುವರೆಗೂ ಅವನ ಹತೋಟಿಯಲ್ಲಿದ್ದ ಇಂದ್ರಿಯಗಳು ಒಂದೊಂದೇ ಸಡಿಲಗೊಳ್ಳುತ್ತಿವೆ. ಬೆಂಕಿಯ ಬೆಳಕಿನಲ್ಲಿ ಮಲಗಿದ್ದ ಮಾಧವಿಯ ದೇಹ ಅವನ ಕಣ್ಣನ್ನು ಆಕರ್ಷಿಸುತ್ತಿದೆ. ಯೌವನ ತುಂಬಿದ ದೇಹ, ನಾರು ಮಡಿಯಲ್ಲಿದ್ದರೂ ಅವಳದು ಎಂಥ ಚಲುವು! ಇದನ್ನು ಹತ್ತಿರ ಇಟ್ಟುಕೊಂಡು ಸುಮ್ಮನೆ ಕುಳಿತಿರುವೆನಲ್ಲ, ತಾನೆಂತಹ ಹೇಡಿ ಅನಿಸಿತು. ಅದುವರೆಗೂ ಅವನು ಬ್ರಹ್ಮಚಾರಿಯಾಗಿಯೇ ಇದ್ದವನು. ಆಶ್ರಮದ ಕಠಿಣ ಜೀವನಕ್ಕೆ ಒಗ್ಗಿಕೊಂಡಿದ್ದ ಮನಸ್ಸು ಪ್ರಲೋಭನಗಳಿಗೆ ಒಳಗಾಗಲು ಬಯಸಲಿಲ್ಲ. ಎಲ್ಲಕ್ಕೂ ಮುಂಚೆ ಗುರುದಕ್ಷಿಣೆ ಸಲ್ಲಿಸಬೇಕು. ಅದು ತೀರದ ಹೊರತು ನನಗೆ ವಿಶ್ರಾಂತಿ ಇಲ್ಲ. ಆದರೆ ಇದೊಂದು ರಾತ್ರಿ ಮಾಧವಿ ತನ್ನವಳಾದರೆ ಯಾರಿಗೆ ಗೊತ್ತಾಗುತ್ತದೆ? ಅವಳು ಪ್ರತಿಭಟಿಸಿದರೂ ಈ ನಿರ್ಜನ ಪ್ರದೇಶದಲ್ಲಿ ಅವಳಿಗೆ ನೆರವಿಗೆ ಬರುವವರು ಯಾರೂ ಇಲ್ಲ. ಅದೇ ಸರಿ. ತಾನೇ ವಿಧಿಸಿಕೊಂಡ ನಿರ್ಬಂಧಗಳಿಂದ ಮುರಿದು ಹೊರಬರಲು ಯತ್ನಿಸುತ್ತಿದ್ದ ಆಸೆ ಅದೇ ಸರಿ ಎಂದಿತು. ಗಾಲವ ಮೇಲೆದ್ದ. ಆಶ್ರಮದ ಬಾಗಿಲಿನಲ್ಲಿ ನಿಂತ. ಮಾಧವಿಯ ಮುಖ ಹಾಗೂ ನಿತಂಬಗಳ ಮೇಲೆ ಬೆಳದಿಂಗಳು ಹರಡಿತ್ತು. ಅವಳನ್ನು ಅಪ್ಪಿ ಮುದ್ದಾಡದಿದ್ದರೆ ತಾನು ಬದುಕಿರುವುದೇ ಸಾಧ್ಯವಿಲ್ಲ ಎಂದು ಒಂದು ಕ್ಷಣ ಅನಿಸಿತು. ಅವನ ಮೈ ಬಿಸಿ ಆಯಿತು. ಹಣೆಯ ಮೇಲೆ ಬೆವರ ಹನಿಗಳು ಕಾಣಿಸಿಕೊಂಡವು. ಆದರೆ ಒಮ್ಮೆಗೆ, ಛೆ, ಇದು ಸರಿಯಲ್ಲ. ಮಾಧವಿಯನ್ನು ಯಯಾತಿ ದಾನ ಕೊಟ್ಟುದು ತನ್ನ ಸ್ವಂತ ಉಪಯೋಗಕ್ಕಾಗಿ ಅಲ್ಲ, ಯಾರಾದರೂ ರಾಜನಿಗೆ ಕೊಟ್ಟು ಕನ್ಯಾಶುಲ್ಕ ಪಡೆಯುವುದಕ್ಕಾಗಿ. ಧರ್ಮವನ್ನು ತಾನು ಮೀರಿದರೆ ಕೇಡು ತಪ್ಪಿದ್ದಲ್ಲ. ಎಂದೂ ಇಲ್ಲದುದು ತನ್ನ ಮನಸ್ಸು ಇಂದೇಕೆ ಚಂಚಲವಾಯಿತು ಎನಿಸಿತು. ಮಾಧವಿ ಇದ್ದಕ್ಕಿದ್ದಂತೆ ಮೇಲೆದ್ದು, ಅಯ್ಯೋ, ಹುಲಿ ಬಂತು, ಹುಲಿ ಎಂದು ಕೂಗಿಕೊಂಡಳು. ಮಾಧವಿ, ಯಾರೂ ಇಲ್ಲ, ಮಲಗಿಕೋ, ನಾನು ಕಾವಲಿದ್ದೇನೆ, ಭಯ ಬೀಳಬೇಡ. ನೀನು ಮಲಗಿಯೋ ಇಲ್ಲವೋ ನೋಡಲು ಬಂದೆ ಎಂದು ಗಾಲವ ಹೇಳಿದ. ಅವನ ಧ್ವನಿ ನಡಗುತ್ತಿತ್ತು. ಗಾಲವ ಹಿಂದೆ ಬಂದು ಜಗಲಿಯ ಮೇಲೆ ಕುಳಿತ. ಪದ್ಮಾಸನ ಹಾಕಿ ಪ್ರಾರ್ಥನೆಯಲ್ಲಿ ತೊಡಗಿದ. ಮನಸ್ಸು ತಿಳಿಯಾಯಿತು. ಚಂದ್ರನು ಆಕಾಶದಲ್ಲಿ ನೆತ್ತಿ ದಾಟುವ ಹೊತ್ತಿಗೆ ಗಾಲವನಿಗೆ ನಿದ್ದೆ ಬಂದಿತು. ಮರುದಿನ ಪಯಣ ಮುಂದುವರಿಯಿತು. ಅಡ್ಡ ಬಂದ ಸಣ್ಣ ಬೆಟ್ಟವೊಂದನ್ನು ಅವರು ಏರಿದರು, ಇಳಿದರು. ಮತ್ತೆ ಅರಣ್ಯ ಇನ್ನಷ್ಟು ದಟ್ಟವಾಯಿತು. ಮರದಿಂದ ಮರಕ್ಕೆ ಹಾರುವ ಕೋತಿಗಳನ್ನು ನೋಡುತ್ತಾ ಮಾಧವಿ ಕ್ಷಣಕಾಲ ತನ್ನ ಆಯಾಸ ಮರೆತಳು. ಆನೆಯ ಸೊಂಡಿಲ ಆಘಾತದಿಂದ ಮುರಿದಿದ್ದ ವೃಕ್ಷ ಶಾಖೆಯನ್ನು ಕಂಡಾಗ ಮನಸ್ಸಿನಲ್ಲಿ ಮತ್ತೆ ಭಯ ಅಂಕುರಿಸಿತು. ಮರುಕ್ಷಣದಲ್ಲಿಯೇ ಓಡುತ್ತಾ ಬಂದು ಕಾಡು ಜಿಂಕೆಗಳನ್ನು ಕಂಡ ಅವಳ ಮನಸ್ಸು ಸಂತೋಷಗೊಂಡಿತು. ತಂದೆ ಬೇಟೆಗೆಂದು ಬಂದಿದ್ದರೆ ಇವೆಲ್ಲವನ್ನ ಕೊಲ್ಲುತ್ತಿದ್ದರು. ತಾನೆಂದೂ ಮೃಗಯಾವಿಹಾರಕ್ಕೆ ಹೋಗಿರಲಿಲ್ಲ. ನಾವೆಷ್ಟು ದೂರ ಬಂದಿದ್ದೇವೆ ಮುನಿವರ್ಯ? ನಿನ್ನೆ ಸುಮಾರು 2 ಯೋಜನ ಕ್ರಮಿಸಿದ್ದೇವೆ. ಇವತ್ತು ಮಧ್ಯಾಹ್ನದ ವೇಳೆಗೆ 1 ಯೋಜನವಾದರೂ ಆದರೆ ತೊರೆಯೊಂದರ ಬಳಿ ಕುಳಿತು ನೀರು ಕುಡಿದು ಮತ್ತೆ ನಡೆಗೆ. ಕಾಲ ಈ ಕಾಡಿನಲ್ಲಿ ನಿದ್ದೆ ಮಾಡುತ್ತಿದೆಯೋ ಎನ್ನುವಷ್ಟು ನಿಧಾನವಾಗಿ ಸಮಯದ ಚಲನೆ. ಮಧ್ಯಾಹ್ನದ ವೇಳೆಗೆ ದೂರದಲ್ಲಿ ಋಷ್ಯಾಶ್ರಮಗಳೆರಡು ಕಣ್ಣಿಗೆ ಬಿದ್ದವು. ಅದನ್ನು ಕಂಡು ಗಾಲವ, ಯಾರೋ ಋಷಿಗಳಿದ್ದ ಹಾಗಿದೆ, ಅಲ್ಲಿಗೆ ಹೋಗೋಣ ಎಂದ. 2 ಪರ್ಣಕುಟಿಗಳ ಮುಂಭಾಗದಲ್ಲಿ ವಿಸ್ತಾರವಾದ ಅಂಗಳವಿತ್ತು. ನೆಲ ಸಾರಿಸಲ್ಪಟ್ಟಿತ್ತು. ಮರದಿಂದ ಮರಕ್ಕೆ ಹಗ್ಗದಲ್ಲಿ ಕಟ್ಟಿದ ನಾರು ಮಡಿಗಳು ಒಣಗುತ್ತಿದ್ದವು. ಆಶ್ರಮದ ಮುಂಭಾಗದಲ್ಲಿ 2 ತುಳಸಿ ಕಟ್ಟೆಗಳಿದ್ದವು. ಯಾರೋ ಬಂದರೆಂದು ಆಶ್ರಮದಲ್ಲಿದ್ದ ಮುನಿ ಹೊರಬಂದ. ಗಾಲವನನ್ನು ಕಂಡು ಅಭಿನಂದಿಸಿ ಒಳಗೆ ಕರೆದೊಯ್ದ.
ಅರ್ಘ್ಯಪಾದ್ಯಾದಿಗಳನ್ನು ನೀಡಿದ. ಗಾಲವ ವಿಶ್ವಾಮಿತ್ರರ ಶಿಷ್ಯನೆಂಬುದನ್ನು ಕೇಳಿದ ಬಳಿಕ ಮುನಿಗೆ ಅತ್ಯಂತ ಸಂತೋಷ. ಅವನು ತನ್ನ ಹೆಂಡತಿಯನ್ನು ಕರೆದು ಮಾಧವಿಯನ್ನು ಒಳಗೆ ಕರೆದೊಯ್ದು ಉಪಚರಿಸುವಂತೆ ಸೂಚಿಸಿದ. ಅಂದು ಮಧ್ಯಾಹ್ನ ಅನ್ನ ತವ್ಯಗಳ ರುಚಿಯಾದ ಊಟವಾಯಿತು. ಋಷಿಪತ್ನಿ ಹಣ್ಣುಗಳ ರಸಾಯನ ತಂದಿಟ್ಟಳು. ಮಾಧವಿಯನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸಿ ಅವಳ ವಿಧಿಗಾಗಿ ಮರಗಿ ಸಂತೈಸಿದಳು. ಅರಮನೆ ಬಿಟ್ಟಾಗಿನಿಂದ ಪ್ರಿಯ ಸಾನ್ನಿಧ್ಯ ಕಾಣದ ಮಾಧವಿಗೆ ಋಷಿಪತ್ನಿಯ ಮಾತು ಹಿತಕರವಾಗಿತ್ತು. ಭೋಜನವಾದ ಬಳಿಕ ನಡುಮನೆಯಲ್ಲಿ ಮುನಿಗಳಿಬ್ಬರೂ ಕುಳಿತು ಆರಾಮವಾಗಿ ಮಾತನಾಡತೊಡಗಿದರು. ಮಾಧವಿ ಋಷಿಪತ್ನಿ ಒಳ ಕೊಠಡಿಯಲ್ಲಿ ಕುಳಿತರು. ವಿಶ್ವಾಮಿತ್ರರ ಶಿಷ್ಯರೆಂದರೆ ಪುಣ್ಯವಂತರಪ್ಪ ನೀವು, ಇಷ್ಟು ದೂರ ದಯ ಮಾಡಿದ ಸಂಗತಿ. ಗಾಲವ ಆ ಉದ್ದೇಶವನ್ನು ವಿವರವಾಗಿ ತಿಳಿಸಿ, ಈ ಜಾಗಕ್ಕೆ ನಾನು ಹೊಸಬ, ಇಲ್ಲಿ ಹತ್ತಿರದಲ್ಲಿ ರಾಜರ್ಯಾರಾದರೂ ಇದ್ದಾರೆಯೇ ಎಂದು ಪ್ರಶ್ನಿಸಿದ. ನನಗೆ ಗೊತ್ತಿರುವ ಹಾಗೆ ಅಯೋಧ್ಯೆ ದೊಡ್ಡ ನಗರ, ಸೂರ್ಯವಂಶದ ಹರ್ಯಶ್ವ ಅದರ ಅರಸ. ಅವನು ಉದಾರಿ ಯಾಗ ಇಷ್ಟಿಗಳಿಗೆಂದು ನಾನು ಅಲ್ಲಿಗೆ ಹೋಗಿದ್ದೆ. ಸರಿ, ಹಾಗಾದರೆ ಅಯೋಧ್ಯೆಗೆ ಇಲ್ಲಿಂದ ಎಷ್ಟು ಯೋಜನ? ಇಲ್ಲಿಂದ 2 ಯೋಜನ ಉತ್ತರಕ್ಕೆ ಹೋಗಿಂದ ಅಲ್ಲಿ ಉಪನದಿಯೊಂದು ಸಿಗುತ್ತದೆ. ಅದರಲ್ಲಿ ಹೆಚ್ಚು ನೀರಿಲ್ಲ, ನಡೆದೇ ನದಿ ದಾಟಬಹುದು. ಅನಂತರ ಈಶಾನ್ಯಕ್ಕೆ ತಿರುಗಿ 6 ಯೋಜನ ದೂರ ಹೋಗಬೇಕು. ಸರಯೂ ನದಿಯ ಬಲದಂಡೆಯಲ್ಲಿ ಅಯೋಧ್ಯ ನಗರವಿದೆ. ಅಂದರೆ ಇಲ್ಲಿಂದ ಸುಮಾರು 4-5 ದಿನಗಳ ಪಯಣ. ತನ್ನ ಗುರಿ ನಿಚ್ಚಳವಾಯಿತೆಂದು ಗಾಲವನಿಗೆ ಸಮಾಧಾನ ಆಯಿತು. ಅಂತೆಯೇ ಅಂದು ರಾತ್ರಿ ಅಲ್ಲಿಯೇ ಉಳಿಯಬೇಕೆಂದು ಋಷಿಯ ಬಯಕೆ. ಅದನ್ನು ಅವರು ಮನ್ನಿಸಿದರು. ಆಧ್ಯಾತ್ಮದ ಬಲವಿದ್ದ ಮುನಿವರ್ಯರ ಮಾತು ತಡೆಯಿಲ್ಲದೆ ಸಾಗಿತ್ತು. ತನ್ನ ಅನೇಕ ಸಂಶಯಗಳಿಗೆ ಋಷಿ ಗಾಲವನಿಂದ ಪರಿಹಾರ ಕೇಳಿದ. ಪುಣ್ಯ ಲೋಕಗಳನ್ನು ಪಡೆಯಲು ಯಾವ ಯಾವ ಮಾರ್ಗಗಳಿವೆ, ಸ್ವರ್ಗ ಪ್ರಾಪ್ತಿಗೆ 7 ಮಾರ್ಗಗಳಿವೆ ಎಂದು ನಮ್ಮ ಗುರುಗಳು ಹೇಳುತ್ತಿದ್ದರು. ತಪಸ್ಸು, ದಾನ, ಶಮ, ದಮ, ಲಜ್ಜೆ, ರುಜುತ್ವ ಮತ್ತು ಸರ್ವಭೂತಾನುಕಂಪ. ಈ ಮಾರ್ಗದಲ್ಲಿ ನಡೆಯುವವನಿಗೆ ಅಹಂಕಾರವಿರಬಾರದು, ಅತಿಯಾದ ಸ್ವಾಭಿಮಾನವೂ ಇರಬಾರದು. ಒಳ ಕೊಠಡಿಯಲ್ಲಿ ದರ್ಬೆಯ ಚಾಪೆಯ ಮೇಲೆ ಕುಳಿತ ಋಷಿಪತ್ನಿಯ ಜೊತೆ ಮಾತನಾಡುತ್ತಿದ್ದ ಮಾಧವಿ ತಟ್ಟನೆ ಕೇಳಿದಳು. ಸರ್ವಭೂತಾನುಕಂಪವಿದ್ದಿದ್ದರೆ ಗಾಲವರು ನನ್ನನ್ನು ಬಲಿಪಶುವಾಗಿ ತರುತ್ತಿದ್ದರೇ ಅಕ್ಕ? ಅನುಕಂಪದಿಂದ ಋಷಿಪತ್ನಿ, ತಂಗಿ, ಇವು ಉಪದೇಶಿಸಲಿಕ್ಕೆ ಇರುವಂಥವು. ಋಷಿಗಳೆಲ್ಲ ಹೀಗೆ ನಡೆಯಬೇಕ ಎಂಬ ನಿಬಂಧನೆಯನ್ನೂ ಇಲ್ಲ. ಇದನ್ನು ಭೇದಿಸಿದ ವಿಶ್ವಾಮಿತ್ರರು ಮೇನಕೆ ಘೃತಾಚಿಯೊಂದಿಗೆ ಬಾಳ್ವೆ ಮಾಡಲಿಲ್ಲವೇ? ಅವರಿಂದ ಮಕ್ಕಳನ್ನು ಪಡೆಯಲಿಲ್ಲವೇ ಎಂದಳು. ಹೊರಮನೆಯಲ್ಲಿ ಋಷಿ ಕೇಳಿದ, ಶ್ರೇಷ್ಠವಾದ ಕರ್ಮಗಳು ಯಾವುವು ತಿಳಿಸುತ್ತೀರಾ? ಅಗ್ನಿಹೋತ್ರ, ಮೌನ, ಅಧ್ಯಯನ, ಯಜ್ಞ ಇವು 4 ಉತ್ಕೃಷ್ಟ ಕರ್ಮಗಳು. ಇತರರನ್ನು ಮೆಚ್ಚಿಸಬೇಕೆಂಬ ಆಸೆಯಿಂದ ವೈಭವಪೂರಿತವಾಗಿ ಅಗ್ನಿಹೋತ್ರ ಮಾಡಬಾರದು. ಮನಸ್ಸು ಮೌನಿಯಾಗಿ ಪರಮಾತ್ಮನಲ್ಲಿ ಲೀನವಾಗಬೇಕು. ಅಧ್ಯಯನದಿಂದ ಜ್ಞಾನ ಶೇಖರಣೆಯಾಗುತ್ತದೆ. ಜ್ಞಾನ ಸಂಚಯವಾದ ಹಾಗೆ ಮನಸ್ಸು ತುಂಬಿದ ಕೊಡವಾಗುತ್ತದೆ. ಆಗ ಕ್ರೋಧ, ಅಹಂಕಾರ ನಾಶವಾಗುವವು. ಯಜ್ಞವನ್ನು ಮಾಡುವುದು ಇತರರ ವಿನಾಶಕ್ಕಾಗಿ ಅಲ್ಲ, ಕೇವಲ ಆತ್ಮೋದ್ಧಾರಕ್ಕಾಗಿ. ಹಾಗಾದರೆ ಎಲ್ಲ ಕರ್ಮಗಳ ಉದ್ದೇಶವೂ ಒಂದೇ ಏನು? ಹೌದು, ಅದು ಆತ್ಮ ಸಾಕ್ಷಾತ್ಕಾರ. ಎಷ್ಟು ಸೊಗಸಾಗಿ ಹೇಳಿದಿರಿ. ಎಲ್ಲವನ್ನ ಸರಳಗೊಳಿಸಿಬಿಟ್ಟರಿ. ಧನ್ಯ ನಾನು. ಮಾತಿನಲ್ಲಿ ದಿನ ಕಳೆದುದು ಗೊತ್ತೇ ಆಗಲಿಲ್ಲ. ಸೂರ್ಯ ಪಡುವಣದಲ್ಲಿ ಇಳಿಯುವ ಹೊತ್ತಿಗೆ ಸಂಧ್ಯಾ ಕರ್ಮಗಳಿಗೆಂದು ಮುನಿಗಳು ಎದ್ದರು. ಮಾರನೆಯ ಬೆಳಗ್ಗೆ ಋಷಿಪತ್ನಿ ಮಾಧವಿಯ ಕೈಗೆ ಎಲೆಗಳಿಂದ ಸುತ್ತಿದ ಕದಳಿ ಫಲಗಳನ್ನು ನೀಡಿ, ದಾರಿಗಿರಲಿ ತಂಗಿ ಎಂದಳು. ಮರುಕ್ಷಣ ಏನೋ ಮರೆತವಳಂತೆ ಪರ್ಣಕುಟಿಯ ಒಳಗಡೆ ಹೋಗಿ ಕೃಷ್ಣಾಜಿನವೊಂದನ್ನು ಸುತ್ತಿ ತಂದು, ಚಳಿ ಇದ್ದಾಗ ಹೊದಿಕೆಯೋ ಆಗುತ್ತದೆ ಎಂದು ಅದನ್ನು ಮಾಧವಿಗೆ ನೀಡಿದಳು. ಅವಳ ಆದರ ಕಂಡು ಮಾಧವಿಯ ಗಂಟಲು ಶಿರೆಗಳು ಉಬ್ಬಿದವು. ಪ್ರಯಾಣ ಎಂದಿನಂತೆ ನೀರಸವಾಗಿತ್ತು. ದಾರಿ ತೀರಾ ನಿರ್ಜನವಾಗಿರಲಿಲ್ಲ. ಅಲ್ಲಲ್ಲಿ ವಟುಗಳು, ಋಷಿಗಳ ಶಿಷ್ಯರು ಸಿಗುತ್ತಿದ್ದರು. ಗಾಲವನನ್ನು, ಮಾಧವಿಯನ್ನೂ ಕುತೂಹಲ, ಆಶ್ಚರ್ಯಗಳಿಂದ ನೋಡುತ್ತಾ ಅವರು ಮುನ್ನಡೆಯುತ್ತಿದ್ದರು. ದೂರದಲ್ಲೆಲ್ಲೋ ಜಲಪಾತದ ಶಬ್ದ ಕೇಳುತ್ತಿತ್ತು. ಅರಣ್ಯ ಈ ಅವಕುಂಠನ ತೆರೆದು ನಿಂತಿತ್ತು. ಸಂಜೆಯ ವೇಳೆಗೆ ಅವರು ಉಪನದಿಯ ಬಳಿಗೆ ಬಂದರು. ನದಿಯಲ್ಲಿ ನೀರಿಳಿದು ದಿನ್ನೆಗಳು ಕಾಣುತ್ತಿದ್ದವು. ಸಾರಸ ಪಕ್ಷಿಗಳ ಕಿವಿಗಿಂಪಾದ ಕೂಗು ಕೇಳಿ ಮಾಧವಿಯ ಮನಸ್ಸು ಅರಳಿತು. ಚಕ್ರವಾಕ ದಂಪತಿ ಕಮಲ ಧೂಳಿಗಳಿಂದ ತುಂಬಿದ ಗರಿಗಳನ್ನು ಬಿಚ್ಚಿಕೊಂಡು ವಿಹರಿಸುತ್ತಿದ್ದವು. ಅವುಗಳ ನಡಿಗೆ ಅರಮನೆಯಲ್ಲಿನ ನೃತ್ಯದ ನೆನಪು ತಂದುಕೊಟ್ಟಿತು. ತೀರ ಪ್ರದೇಶ ನಿರ್ಜನವಾದುದರಿಂದ ಬಂಡೆಯ ಮರೆಗೆ ಹೋಗಿ ಮಾಧವಿ ಸ್ನಾನ ಮಾಡಿದಳು. ಹುಟ್ಟಿದುದನ್ನು ಬಿಚ್ಚಿ ಒಗೆದು ಮರಳಿನ ಮೇಲೆ ಹರಡಿ ಒಣಗಿಸಿದಳು.
ನಾರುಮುಡಿಯನ್ನುಡುವಾಗ ತುಂಬಿದ ತನ್ನ ಶರೀರವನ್ನು ನೋಡಿಕೊಳ್ಳುತ್ತಾ ತನ್ನನ್ನು ವರಿಸಲು ರಾಜಕುಮಾರ ಬರಲಾರನಲ್ಲ ಎಂದು ವ್ಯಥೆಪಟ್ಟಳು. ಇನ್ನು ಅಯೋಧ್ಯೆಗೆ ಹೋಗಬೇಕು. ಅಲ್ಲಿನ ರಾಜ ಹೇಗಿರುವನೋ ಏನೋ. ಹರ್ಯಶ್ವನಂತೆ, ವಿಚಿತ್ರ ಹೆಸರು. ದಯಾಳುವಾಗಿರುವನೋ, ರೂಪವಂತನೋ, ಸುಗುಣಿಯೋ ಆಗಿರುವನೋ, ಅಥವಾ ಪ್ರಾಯವೆಷ್ಟಿರಬಹುದು? ಅದು ನೆನೆದಾಗ ಅವಳ ಹೃದಯ ನಡುಗಿತು. ಪ್ರಶ್ನಿಸುವ ಅಧಿಕಾರ ತನಗಿಲ್ಲ. ತಾನು ಬರೀ ಮಾರಾಟದ ವಸ್ತು ಅಷ್ಟೇ. ಮಾಧವಿ ಉಗುಳು ನುಂಗಿದಳು.